ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ರಾಂತಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ 14ನೇ ತಾರೀಕು ಏಕಾದಶಿ ಇರೋದ್ರಿಂದ ಸಂಕ್ರಾಂತಿ ಹಬ್ಬವನ್ನು ಯಾವಾಗ ಆಚರಣೆ ಮಾಡಬೇಕು, ಅದರಲ್ಲೂ ಕೂಡ ಮಧ್ಯಾಹ್ನ ಸಂಕ್ರಾಂತಿ ಪ್ರಾರಂಭವಾಗ್ತಿರೋದ್ರಿಂದ ಯಾವ ರೀತಿ ಆಚರಣೆ ಮಾಡಬೇಕು, ಸ್ನಾನ ಹೇಗೆ ಮಾಡ್ಕೋಬೇಕು, ಹಾಗೆ ಏಕಾದಶಿ ಇರೋದ್ರಿಂದ ಅವತ್ತು ಅನ್ನವನ್ನು ಮಾಡೋ ಹಾಗಿಲ್ಲ. ಹೀಗಿರುವಾಗ ನಾವು ಹಬ್ಬದ ಅಡುಗೆನ ಯಾವ ರೀತಿ ಮಾಡಬೇಕು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ್ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ದಿನವನ್ನು ತಿಳಿದುಕೊಳ್ಳೋಣ. ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಸಮಯಕ್ಕೆ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಅಂದರೆ ನಾವು ಮಕರ ರಾಶಿಗೆ ಪ್ರವೇಶಿಸಿದ ನಂತರ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು. ಅಲ್ಲಿವರೆಗೂ ನಮಗೆ ಧನುರ್ಮಾಸನೇ ಇರುತ್ತೆ, ಹಾಗೆ ನಾವು ಆಚರಣೆ ಮಾಡಲಿಕ್ಕಾಗಲ್ಲ. ಅಂದರೆ ನಾವೇನಾದರೂ ಹಿಂದಿನ ದಿವಸ 14ನೇ ತಾರೀಕು ಬೆಳಗ್ಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಯಾಕಂದರೆ ಅದು ಧನುರ್ಮಾಸ ಆಗಿರುತ್ತೆ. ಯಾವಾಗ ನಮಗೆ ಸೂರ್ಯ ಮಕರ ರಾಶಿ ಪ್ರಾರಂಭವಾಗುತ್ತೆ ಅನ್ನೋದಾದರೆ 14ನೇ ತಾರೀಕು ಬುಧವಾರ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಸಮಯವನ್ನು ನೋಡೋದಾದರೆ ಮಧ್ಯಾಹ್ನ 3:06 ಹಾಗೆಯೇ 14 ಮತ್ತು 15ನೇ ತಾರೀಕು ಎರಡೂ ಕೂಡ ಮುಖ್ಯವಾದದ್ದೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮಕರ ಸಂಕ್ರಾಂತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೇಬೇಕಾಗತ್ತೆ. ಅದು ಯಾವುದಂದರೆ ನಾವು ಸ್ನಾನ ಯಾವ ರೀತಿ ಮಾಡ್ಕೋಬೇಕು, ಸೂರ್ಯನಿಗೆ ಅರ್ಘ್ಯ ಬಿಡೋದಾಗಿರ್ಬೋದು, ಮನೆ ದೇವರ ಪೂಜೆ ಆಗಿರಬಹುದು, ಹಾಗೆ ದಾನ ಮಾಡೋದು. ಈ ವಿಚಾರಗಳನ್ನ ನಾವು ಸಂಕ್ರಾಂತಿ ಹಬ್ಬದಲ್ಲಿ ತಿಳ್ಕೊಳ್ಳೇಬೇಕಾಗಿರತ್ತೆ. ಇದ್ರ ಜೊತೆಲಿ ಪುಣ್ಯಕಾಲ ಮತ್ತು ಮಹಾಪುಣ್ಯಕಾಲ ಅಂತ ಕೂಡ ಇರುತ್ತೆ. ಈ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ. ಪುಣ್ಯಕಾಲ ಅಥವಾ ಮಹಾಪುಣ್ಯಕಾಲ ಏನಿರುತ್ತೆ ಆ ಸಮಯದಲ್ಲಿ ನಾವು ಸ್ನಾನ ಮತ್ತು ದಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಅಂದರೆ ಸೂರ್ಯನಿಗೆ ಅರ್ಘ್ಯ ಬಿಡುವುದಾಗಿರ್ಬೋದು, ಅದರ ಜೊತೆ ದಾನಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡಬೇಕು. ಈ ಪುಣ್ಯಕಾಲದಲ್ಲಿ ನೀವು ಎಷ್ಟರ ಮಟ್ಟಿಗೆ ಸೂರ್ಯನಿಗೆ ಅರ್ಘ್ಯ ಬಿಟ್ಟು ದಾನ ಮಾಡ್ತೀರೋ ಅದು ದುಪ್ಪಟ್ಟು ಫಲ ನಿಮಗೆ ಸಿಗತ್ತೆ. ಇದೇನಾಗತ್ತಂದರೆ ನಮಗೆ 14ನೇ ತಾರೀಕೆ ಪುಣ್ಯಕಾಲ ಬಂದುಬಿಟ್ಟಿದೆ. ಆಗಲೇ ತಿಳಿಸಿರುವ ಹಾಗೆ ಪುಣ್ಯಕಾಲದ ಮುಹೂರ್ತನ ನೋಡೋದಾದರೆ 14ನೇ ತಾರೀಕು ಮಧ್ಯಾಹ್ನ 3:13 ಪ್ರಾರಂಭವಾಗಿ ಸಂಜೆ 6:12 ಮುಗಿಯುತ್ತೆ. ಹೆಚ್ಚು ಕಡಿಮೆ ಇದು 2 ತಾಸು 59 ನಿಮಿಷ ಇರುತ್ತೆ. ಹಾಗೆ ಮಹಾಪುಣ್ಯಕಾಲ ಅಂತ ಬಂದಾಗ ಮಧ್ಯಾಹ್ನ 3:13 ಪ್ರಾರಂಭವಾಗಿ ಸಂಜೆ 5:01 ಇರುತ್ತೆ. ಈ ಎರಡು ಸಮಯ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಆ ಒಂದು ಸಮಯದಲ್ಲಿ ಏನು ಮಾಡಬೇಕು ಅಂದರೆ 14ನೇ ತಾರೀಕು ಮಧ್ಯಾಹ್ನ ಮಹಾಪುಣ್ಯಕಾಲ ಸ್ಟಾರ್ಟ್ ಆದಮೇಲೆ ಸ್ನಾನವನ್ನು ಮಾಡ್ಕೋಬೇಕು. ಸ್ನಾನವನ್ನು ಯಾವ ರೀತಿ ಮಾಡಬೇಕು ಅಂದರೆ ಸ್ನಾನಕ್ಕೆ ಸ್ವಲ್ಪ ಆದರೂ ಗಂಗಾಜಲ ಹಾಗೂ ಸ್ನಾನದ ನೀರಲ್ಲಿ ನಾವು ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕಾಗತ್ತೆ. ಎಲ್ರಿಗೂ ಕೂಡ ತೀರ್ಥಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲೇ ನೀವು ದೇವರಿಗೆ ನಮಸ್ಕಾರ ಮಾಡಿ ಸ್ನಾನದ ನೀರಿಗೆ ಗಂಗಾಜಲ ಮತ್ತು ಕಪ್ಪು ಎಳ್ಳನ್ನು ಹಾಕಿ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಬಿಡಬೇಕು. ಹಾಗೆ ಅದರ ಜೊತೆ ನಿಮ್ಮ ಕೈಲಾದಷ್ಟು ದಾನವನ್ನು ಕೊಡಬೇಕು. ದಾನವನ್ನು ಏನನ್ನು ಕೊಡಬೇಕಂತ ನೋಡೋದಾದರೆ ತುಂಬ ಕಷ್ಟವಾದದ್ದು ನಮ್ಮ ಕೈಲಿ ಆಗಲ್ಲ ಅನ್ನೋ ಥರ ಏನಿಲ್ಲ. ಜಸ್ಟ್ ಅವರೆಕಾಳು, ಕಬ್ಬು, ಅದರ ಜೊತೆ ಗೆಣಸು, ಕುಂಬಳಕಾಯಿ, ಎಳ್ಳು, ನವಧಾನ್ಯಗಳು ಈ ರೀತಿಯಾಗಿ ನಾವು ದಾನ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ನಿಮಗೆ ತೀರ್ಥಕ್ಷೇತ್ರಕ್ಕೆ ಹೋಗೋಕ್ಕಾಗದೇ ಇದ್ದರೂ ಕೂಡ ಪೂಜೆ ಎಲ್ಲ ಮುಗಿದ ಮೇಲೆ ನಿಮ್ಮ ಮನೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿ ಮತ್ತು ನವಧಾನ್ಯ ಅಥವಾ ಎಳ್ಳು ಈ ರೀತಿ ಏನಾದರೂ ತೆಗೆದುಕೊಂಡು ಹೋಗಿ ಕೊಡಬಹುದು. ಆದಷ್ಟು ನವಧಾನ್ಯಗಳನ್ನು ತೆಗೆದುಕೊಂಡ್ರೆ ಇನ್ನೂ ಒಳ್ಳೆಯದು. ಏಕೆಂದರೆ ನವಗ್ರಹಗಳ ಆಶೀರ್ವಾದ ಕೂಡ ನಿಮಗೆ ಲಭ್ಯವಾಗತ್ತೆ. ಹಾಗೆ ನವಧಾನ್ಯಗಳ ಜೊತೆ ಕುಂಬಳಕಾಯಿಯನ್ನು ಸೇರಿಸಿ ನೀವು ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಟ್ಟಾಗ 14ನೇ ತಾರೀಕು ನೀವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ ಹಾಗಾಗತ್ತೆ. ಏಕಾದಶಿ ಇರೋದ್ರಿಂದ ನಾವು ಮನೆಯಲ್ಲಿ ಏನನ್ನೂ ಕೂಡ ಪ್ರಸಾದ ಮಾಡೋಕ್ಕಾಗಲ್ಲ. ಅವತ್ತು ಉಪವಾಸವೇ ಆಗಿರುತ್ತೆ. ಹಾಗಾಗಿ ನಾವು ಜಸ್ಟ್ ಸ್ನಾನ ಮಾಡಿಕೊಂಡು ಸೂರ್ಯದೇವರಿಗೆ ಅರ್ಘ್ಯ ಕೊಟ್ಟು ದಾನ ಮಾಡೋದು ಇದಿಷ್ಟು ನಾವು ಪಾಲನೆ ಮಾಡಬೇಕಾಗಿರೋದು. 14ನೇ ತಾರೀಕು ಹಾಗೆ ಏಕಾದಶಿ ಇರೋದ್ರಿಂದ ಮಾರನೇ ದಿನ ನಾವು ದ್ವಾದಶಿನ ಮಾಡ್ತೀವಿ. ಅಂದರೆ 15ನೇ ತಾರೀಕು ದ್ವಾದಶಿ ಇರುತ್ತೆ. ಹಾಗೆ ಯಾವಾಗಲೂ ಅಷ್ಟೇ ಏಕಾದಶಿ ದಿನ ಉಪವಾಸ, ದ್ವಾದಶಿ ದಿನ ನಾವು ವಿಶೇಷ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಉಪವಾಸವನ್ನು ಬಿಡ್ತೀವಿ. ಹಾಗಾಗಿ
15ನೇ ತಾರೀಕು ನೀವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ ಹಾಗಾಗತ್ತೆ. ದ್ವಾದಶಿಯನ್ನು ಕೂಡ ಆಚರಣೆ ಮಾಡಿದ ಹಾಗಾಗುತ್ತೆ. ಹಾಗೆಯೇ ಅಡಿಗೆ ಅಂದರೆ ಸಿಹಿ ಪೊಂಗಲ್ ಆಗಿರ್ಬೋದು, ಖಾರ ಪೊಂಗಲು ಎಲ್ಲವನ್ನ ಮಾಡ್ತೀವಿ. ಹಬ್ಬದ ಅಡಿಗೆ ಅಂದರೆ ಹೋಳಿಗೆ ಕೂಡ ಮಾಡ್ತೀವಿ. ಹಾಗಾಗಿ 15ನೇ ತಾರೀಕು ಗುರುವಾರ ಬೆಳಗ್ಗೆ ನೀವು ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನಂತರದಲ್ಲಿ ಮನೆ ಹತ್ತಿರ ರಂಗೋಲಿ ಹಾಕಿ ಮನೆ ಒಳಗೆ ಬಂದು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕಾಗತ್ತೆ. ದಿನನಿತ್ಯ ಮಾಡೋ ಹಾಗೆ ಕಳಶ ಇಟ್ಟು ಪೂಜೆ ಮಾಡಿಕೊಂಡು ನೈವೇದ್ಯನ ಅರ್ಪಿಸಿ ನಂತರ ಪ್ರಸಾದವನ್ನು ಸೇವನೆ ಮಾಡಬೇಕಾಗತ್ತೆ. ಏಕೆಂದರೆ ದ್ವಾದಶಿಗೆ ನಾವು ಪ್ರಸಾದವನ್ನು ಮಾಡಿನೇ ದೇವರಿಗೆ ನೈವೇದ್ಯ ಮಾಡಿ ಉಪವಾಸ ಬಿಡ್ತೀವಿ. ಹಾಗಾಗಿ ಸಂಕ್ರಾಂತಿ ಹಬ್ಬ, ದ್ವಾದಶಿ ಎರಡನ್ನೂ ಕೂಡ ಆಚರಣೆ ಮಾಡಿದ ಫಲ ನಮಗೆ ಸಿಗತ್ತೆ. 14 ಮತ್ತು 15ನೇ ತಾರೀಕು ಎರಡೂ ಕೂಡ ವಿಶೇಷವಾಗಿಯೇ ಇದೆ. 15ನೇ ತಾರೀಕು ನಾವು ಪೊಂಗಲನ್ನು ಮಾಡಿ ಆಚರಣೆ ಮಾಡ್ತೀವಿ. ಅಂದರೆ ಎಳ್ಳು ಬೀರೋದು ಅಂತಾರೆ. ಎಳ್ಳು ಬೆಲ್ಲವನ್ನು ಮಕ್ಕಳ ಕೈಲಿ ಕೊಟ್ಟು ಕಳಿಸ್ತಾ ಇರ್ತೀವಿ. ಹಾಗಾಗಿ ಎಳ್ಳು ಬೀರುವುದು ಜೊತೆಲಿ ಪೊಂಗಲವನ್ನು ಮಾಡುವಂಥದ್ದು, ಈ ರೀತಿಯಾಗಿ ವಿಶೇಷವಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗೆ ಅಂದಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಆದಷ್ಟು ನೀವೇನಾದರೂ ಮನೆ ದೇವರಿಗೆ ಹೋಗಿಲ್ಲ ಅಂದರೆ ಅವತ್ತಿನ ದಿವಸ ಮನೆಯಲ್ಲಿ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಮ್ಮನವರಿಗೆ ಮಡಿಲಕ್ಕಿ ಕೊಡೋದಾದರೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಏನಿರುತ್ತೆ ಅದು ಈಡೇರುತ್ತೆ. ಯಾಕೆ ಹೇಳ್ತಿರೋದ್ರಂದರೆ, ನಾವು ಪೂಜೆ ವ್ರತಗಳನ್ನೆಲ್ಲ ಮಾಡ್ತೀವಿ, ಬಟ್ ನಮಗೆ ಮನೆ ದೇವರಿಗೆ ನಾವು ನಡ್ಕೋಬೇಕಲ್ವ. ಮನೆ ದೇವರಿಗೆ ಸರಿಯಾಗಿ ನಾವು ನಡ್ಕೊಂಡಿಲ್ಲ ಅಂದಾಗ ನಾವು ಯಾವ ಪೂಜೆ ಮಾಡಿದರೂ ಕೂಡ ಅದ್ರ ಫಲ ಸಿಗಲ್ಲ. ಈ ಒಂದು ಕಾರಣಕ್ಕೆ ಮುಖ್ಯವಾಗಿ ನಾವು ನಮ್ಮ ಮನೆ ದೇವರಿಗೆ ನಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರತಿ ಸಲ ನಮಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಹಬ್ಬದ ಸಮಯದಲ್ಲಿ ಮನೆ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಮಡ್ಲಕ್ಕಿ ಕೊಟ್ಟು ಬರೋದ್ರಿಂದ ನಮ್ಮ ಎಲ್ಲ ವಿಶೇಷ ಪೂಜೆ ವ್ರತಗಳಿಗೂ ಕೂಡ ಫಲ ಸಿಗತ್ತೆ. ನೋಡಿ ವೀಕ್ಷಕರೇ, ಇನ್ನೊಂದು ಸರಿ ಸರಳವಾಗಿ ಹೇಳ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ 14ನೇ ತಾರೀಕು ಇರೋದ್ರಿಂದ ಅವತ್ತು ಅಕ್ಕಿ ಅಥವಾ ಧಾನ್ಯಗಳ ಆಹಾರ ಸೇವಿಸಲ್ಲ ಅನ್ನೋ ಕಾರಣಕ್ಕೆ ನಾವು ಅವತ್ತು ಬರೀ ಸ್ನಾನಕ್ಕೆ, ಸೂರ್ಯನಿಗೆ ಅರ್ಘ್ಯ ಕೊಡೋದು ಮತ್ತು ದಾನಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಹಾಗೆ 15ನೇ ತಾರೀಕು ಮತ್ತೊಂದು ಸಾರಿ ನಾವು ನೀರಿಗೆ ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿಕೊಂಡು, ನೀವು 14ನೇ ತಾರೀಕು ಸೂರ್ಯನಿಗೆ ಅರ್ಘ್ಯ ಬಿಡೋಕ್ಕಾಗದೇ ಇದ್ದರೆ 15ನೇ ತಾರೀಕು ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಬಿಟ್ಟು ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬಹುದು. ಹಾಗೆ ಎಳ್ಳು ಬೀರೋದನ್ನು ಮರಿಬೇಡಿ. 14ನೇ ತಾರೀಕು ದೇವಸ್ಥಾನಕ್ಕೆ ಹೋಗೋದು ಹಾಗೆ ದಾನ ಕೊಟ್ಟರೆ ತುಂಬಾ ಒಳ್ಳೆಯದು. ಏಕೆಂದರೆ ಆಗ ಪುಣ್ಯಕಾಲ ಇರುತ್ತೆ. ಆ ಸಮಯದಲ್ಲಿ ಏನೇ ಮಾಡಿದರೂ ಅದು ನಮಗೆ ದುಪ್ಪಟ್ಟು ಫಲ ಸಿಗತ್ತೆ. ಅಂದರೆ ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿರುವ ಸಮಯದಲ್ಲಿ. ಹಾಗಾಗಿ ಆದಷ್ಟು 14 ತಾರೀಕೆ ದಾನ ಕೊಟ್ಬಿಡಿ. ಸಂಕ್ರಾಂತಿ ಹಬ್ಬದ ದಿವಸ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಥರ ಪೂಜೆ ಮಾಡ್ತೀರೋ ಹಾಗೆ ನೀವು ಮಾಡ್ಕೋಬಹುದು. ನೀವು ಈ ರೀತಿ ಆಚರಣೆ ಮಾಡಿದರೆ ನಿಮ್ಮ ಏಕಾದಶಿಯ ವ್ರತವೂ ಕೂಡ ಭಂಗ ಆಗೋದಿಲ್ಲ. ಅದರ ಜೊತೆಲಿ ಸಂಕ್ರಾಂತಿ ಹಬ್ಬವನ್ನು ಕೂಡ ವಿಶೇಷವಾಗಿ ನೀವು ಆಚರಣೆ ಮಾಡಿದಂತಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಸರಳವಾಗಿ ನಿಮಗೆ ಗೊಂದಲವಾಗದೇ ಇರೋ ರೀತಿಯಲ್ಲಿ ಏಕಾದಶಿ, ದ್ವಾದಶಿ ಹಾಗೂ ಸಂಕ್ರಾಂತಿಯ ಆಚರಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. 14ನೇ ತಾರೀಕು ಸಂಜೆನೇ ನೀವು ಆಚರಣೆ ಮಾಡಬಹುದು ಸಂಕ್ರಾಂತಿಯನ್ನು, ಅಥವಾ ಹಾಗೆಯೇ 15ನೇ ತಾರೀಕು ಕೂಡ ನೀವು ಆಚರಣೆ ಮಾಡಬಹುದು. ಈ ಎಲ್ಲ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.